ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಪರಿಷತ್ ಚುನಾವಣೆಯಲ್ಲಿ ಎಲ್ಲಾ ಮತದಾನ ಮುಗಿದಿದೆ. ನಾನು ಯಾವುದೇ ತಂತ್ರಗಾರಿಕೆ ಮಾಡಿಲ್ಲ. ನಮ್ಗೆ ಯಾವ ತಂತ್ರಗಾರಿಕೆಯ ಅವಶ್ಯಕತೆಯೂ ಇಲ್ಲ. ಎಲ್ಲಾ ಶಾಸಕರು ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ನಮ್ಮ ಶಾಸಕರು ಸ್ವ ಇಚ್ಛೆಯಿಂದ ಮತ ಹಾಕಿದ್ದಾರೆ ಅಂತ ಶಾಸಕರಿಗೆ ಕ್ಲಾಸ್ ತಗೊಂಡು ವೋಟಿಂಗ್ ಹೆಂಗ್ ಮಾಡೋದು ಅಂತ ರೆಸಾರ್ಟ್ನಲ್ಲಿ ಮತದಾನದ ಬಗ್ಗೆ ರಿಹರ್ಸಲ್ ಮಾಡಿಸಿದ ನಂತರ ಇವತ್ತು ಮತದಾನ ಮಾಡಿದ ಮೇಲೆ ಫೈನಲ್ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಮತದಾನ ಮುಗಿದಿದೆ. ನಾವು ಯಾವ ತಂತ್ರಗಾರಿಕೆನೂ ಮಾಡಿಲ್ಲ. ತಂತ್ರಗಾರಿಕೆ ಅವಶ್ಯಕತೆ ಇಲ್ಲ. ಎಲ್ಲರೂ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತಿದ್ದಾರೆ, ಜನರ ಪ್ರತಿನಿಧಿಗಳಿದ್ದಾರೆ. ಅವರು ಅವ್ರಿಗೆ ಸ್ವ ಇಚ್ಛೆ ಮೇಲೆ ಏನು ಮತ ಹಾಕಬೇಕು ಹಾಕಿರ್ತಾರೆ. ಅದು ಬಿಟ್ಟರೆ ಯಾಕೆ ಯಾವ ತಂತ್ರಗಾರಿಕೆ ನಾವು ಮಾಡೋಣ? ನನ್ನ ಪಾಡು ನಾನೆಲ್ಲ ನನ್ನ ಅರಶಿವ ಅಂದ್ಬಿಟ್ಟು ನಾನೆಲ್ಲ MLAಗಳ ಹತ್ರ ಒಂದು 2 ದಿನ ಕಾಲ ಕಳ್ಕೊಂಡು ಕೂತಿದ್ದೆ. ಅದು ಬಿಟ್ಟರೆ ನಾನು ಯಾವ ತಂತ್ರಗಾರಿಕೆನೂ ಮಾಡಿದ್ದೆ. ಅಲ್ಲ, ನಾವು ಯಾವ ತಂತ್ರಗಾರಿಕೆ ಮಾಡೋಕ್ಕೆ ಹೋಗಿಲ್ಲ. ಬರೀ MLAಗಳು ಕೂತಿದ್ದೀವಿ. ನಮ್ಮ MLA ಯಾವ ಹುಷಾರಿರಲಿಲ್ಲ, ವೆಯ್ಟ್ ಮಾಡ್ತಿದ್ದೆ ಅವ್ನು ಬರಲಿ ಅಂತ. ಇಕ್ಬಾಲ್ ಬಿಜೆಪಿ ಮತ್ತು JDS ಇಂದ ಕಾಂಗ್ರೆಸ್ಗೆ ಮತಗಳು ಬಂದಿವೆ ಕೆಲವು ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ. ಇನ್ನು ಸಿಎಂ ಜೊತೆ ST ಸೋಮಶೇಖರ್ ಮತ್ತು ಹೆಬ್ಬಾರ್ ಕಾಣಿಸಿಕೊಂಡ ವಿಚಾರಕ್ಕೆ ನಾನು 224 ಶಾಸಕರಿಗೂ ಮುಖ್ಯಮಂತ್ರಿ ಆಗಿದ್ದೇನೆ, ಕೇವಲ ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಅಂತೇನಿಲ್ಲ, ಎಲ್ಲಾ ಶಾಸಕರು ನನ್ನ ಬ್ರದರ್ಸ್ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲರೂ ನಿಮ್ ಬ್ರದರ್ಸ್ ಆದ್ರೆ ಎಲ್ಲರೂ ವೋಟ್ ಹಾಕ್ಬೇಕಲ್ಲ. ಬಿಜೆಪಿ ಅವರು JDS ಶಾಸಕರು ಎಲ್ಲರೂ ಬ್ರದರ್ಸ್ ಆದ್ರೆ ಅವರು ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು. ಆದರೆ ಅವರು ಬೇರೆ ಪಕ್ಷದಲ್ಲಿರೋದ್ರಿಂದ ತಮ್ಮ ಪಕ್ಷಕ್ಕೆ ವೋಟ್ ಹಾಕತ್ತಾರೆ. ಆದರೆ ST ಸೋಮಶೇಖರ್ ಮತ್ತು ಹೆಬ್ಬಾರರು ಬಿಜೆಪಿ ಪಕ್ಷದಿಂದ MLAಗಳಾಗಿ ಈಗ ಉಚ್ಚಾಟಿತರಾಗಿದ್ದಾರೆ. ಬಟ್ ಅವ್ರು ನಿಮ್ಗೆ ವೋಟ್ ಹಾಕಿರೋ ವಿಚಾರಕ್ಕೆ ಅವ್ರು ನಿಮ್ಮ ಜೊತೆ ಇದ್ದಾರಲ್ಲ ಅಂತ ಕೇಳೋದು, ಅದಕ್ಕೆ ನಿಮ್ಮದೇ ಆದ ಅಭಿಪ್ರಾಯ ಇದೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ನಮಗೆ ಭಿನ್ನ ಅಭಿಪ್ರಾಯ ಇಲ್ಲ. ಬಟ್ ST ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರು ಯಾರಿಗೆ ಓಟ್ ಹಾಕಿದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ವಂತೆ. ನನ್ನ ಜೊತೆ 224 ಜನನು ನನ್ನ ಜೊತೆ ಭಾಳ ಆತ್ಮೀಯರಿದ್ದಾರಪ್ಪ. ನಾನು ಚೀಫ್ ಮಿನಿಸ್ಟರ್ ಆಗಿರೋದು 224 ಜನ ಶಾಸಕರಿಗೆ ಚೀಫ್ ಮಿನಿಸ್ಟರ್ ಆಗಿದ್ದೇನೆ ಹೊರತು ನಾನು BJP ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ, ದಳದವ್ರಿಗೆ ಅಂತ ಅಲ್ಲ. ಎಲ್ಲರೂ ನನ್ನ ಬ್ರದರ್ಸ್ ಅವರು. ನನಗೆ ಗೊತ್ತಿಲ್ಲ ಅದು, ಯಾಕೆಂದ್ರೆ ಅವ್ರದ್ದು ಕಾನ್ಫಿಡೆನ್ಷಿಯಲ್ ವೋಟು. ನನಗೆ ನಾನು ಕಣ್ಣು ಹಾಕ್ಕೊಂಡು ಇಲ್ಲಾಂದ್ರೆ ಕನ್ನಡಿ ಹಾಕಿ ದುರ್ಬಿ ಹಾಕಿ ನೋಡೋಕ್ಕಾಗ್ತದ? ಅದು ಗುಪ್ತ ಮತದಾನ. ಆ ಗುಪ್ತ ಮತದಾನ ಏನಿದೆಯೋ ಅಂತ ಗೊತ್ತಿಲ್ಲ. 6 ಗಂಟೆಗೆ ಗೊತ್ತಾಗ್ತದೆ, ಆಮೇಲೆ ಮಾತಾಡೋದು. ನೋಡಪ್ಪ, ನನ್ನ ಜೊತೆ 224 ಜನನು ನನ್ನ ಜೊತೆ ಭಾಳ ಆತ್ಮೀಯರಿದ್ದಾರಪ್ಪ. ನಾನು ಚೀಫ್ ಮಿನಿಸ್ಟರ್ ಆಗಿರೋದು 224 ಜನ ಶಾಸಕರಿಗೆ ಚೀಫ್ ಮಿನಿಸ್ಟರ್ ಆಗಿದ್ದೇನೆ ಹೊರತು ನಾನು BJP ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ, ದಳದವ್ರಿಗೆ ಅಂತ ಅಲ್ಲ. ಎಲ್ಲರೂ ನನ್ನ ಬ್ರದರ್ಸ್ ಅವರು. ನನಗೆ ಗೊತ್ತಿಲ್ಲ ಅದು, ಯಾಕೆಂದ್ರೆ ಅವ್ರದ್ದು ಕಾನ್ಫಿಡೆನ್ಷಿಯಲ್ ವೋಟು. ನನಗೆ ನಾನು ಕಣ್ಣು ಹಾಕ್ಕೊಂಡು ಇಲ್ಲಾಂದ್ರೆ ಕನ್ನಡಿ ಹಾಕಿ ದುರ್ಬಿ ಹಾಕಿ ನೋಡೋಕ್ಕಾಗ್ತದ? ಅದು ಗುಪ್ತ ಮತದಾನ. ಆ ಗುಪ್ತ ಮತದಾನ ಏನಿದೆಯೋ ಅಂತ ಗೊತ್ತಿಲ್ಲ. 6 ಗಂಟೆಗೆ ಗೊತ್ತಾಗ್ತದೆ,
ಆಮೇಲೆ ಮಾತಾಡೋದು. ನೋಡಪ್ಪ, ನನ್ನ ಜೊತೆ 224 ಜನನು ನನ್ನ ಜೊತೆ ಬಹಳ ಆತ್ಮೀಯರಿದ್ದಾರಪ್ಪ. ನಾನು ಚೀಫ್ ಮಿನಿಸ್ಟರ್ ಆಗಿ